ಬೆಂಗಳೂರಿನ ಹಲವು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಇಮೇಲ್ ಮೂಲಕ ದುಷ್ಕರ್ಮಿಗಳಿಂದ ಬಾಂಬ್ ಬೆದರಿಕೆ. ಹೈದರಾಬಾದ್ ಅತ್ಯಾಚಾರ ಕೇಸ್ಗೆ ನ್ಯಾಯ ಬೇಕು, ಒಂದು ವೇಳೆ ನ್ಯಾಯ ಕೊಡಿಸದಿದ್ರೆ ಬಾಂಬ್ ಸ್ಫೋಟಿಸುತ್ತೇವೆ ಅಂತ ಹೇಳಿ ವಿವಿಧ ಶಾಲೆಗಳಿಗೆ ಇಮೇಲ್ ಮುಖೇನವಾಗಿ ಬಾಂಬ್ ಬೆದರಿಕೆಯನ್ನು ಹಾಕಲಾಗಿದೆ. ಆರ್ಆರ್ ನಗರ, ಕುಂಬಳಗೋಡು, ಕಲಾಸಿಪಾಳ್ಯದ ಶಾಲೆಗೆ ಬೆದರಿಕೆ. ಖಾಸಗಿ ಶಾಲೆಗಳನ್ನು ಸ್ಫೋಟಿಸುವುದಾಗಿ ಬೆದರಿಕೆ ಇಮೇಲ್ ಬಂದಿದೆ. ಬಾಂಬ್ ಬೆದರಿಕೆ ಬಂದಿದ್ದ ಶಾಲೆಗಳಿಗೆ ಪೊಲೀಸರು ಭೇಟಿಯನ್ನ ಕೊಟ್ಟರು. ಶಾಲಾ ಆಡಳಿತ ಮಂಡಳಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದ ಹಾಗೆ ಶ್ವಾನದಳ ಸಮೇತ ಬಂದು ಬಾಂಬ್ ಸ್ಕ್ವಾಡ್ ಇಂದಲೂ ಕೂಡ ಪರಿಶೀಲನೆ ನಡೀತಾ ಇದೆ. ಗಮನಿಸ್ತಾ ಇದ್ದೀರಿ ಶಾಲೆಗಳಲ್ಲಿ ಯಾವ ರೀತಿಯಾಗಿ ತಪಾಸಣೆಯನ್ನ ಮಾಡಲಾಗ್ತಿದೆ ಅಂತ ಹೇಳಿ. ಖಾಸಗಿ ಶಾಲೆಗಳಿಗೆ ಈ ರೀತಿಯಾಗಿ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಹೈದರಾಬಾದ್ ಅತ್ಯಾಚಾರ ಪ್ರಕರಣಕ್ಕೆ ನ್ಯಾಯವನ್ನು ಕೊಡಿಸಬೇಕು ಅಂತ ಹೇಳಿದ್ದಾರೆ. ಆದರೆ ಯಾವ ಪ್ರಕರಣ, ಯಾವುದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಿದ್ದಾರೆ, ಕರ್ನಾಟಕಕ್ಕೂ ಹೈದರಾಬಾದ್ನಲ್ಲಾಗಿರುವಂತಹ ಪ್ರಕರಣಕ್ಕೂ ಏನು ಸಂಬಂಧ ಅನ್ನೋದೇ ಸದ್ಯದ ಪ್ರಶ್ನೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ ಈ ರೀತಿಯಾಗಿ ಬಾಂಬ್ ಬೆದರಿಕೆಯ ಕರೆಗಳು, ಇಮೇಲ್ ಬರುವುದು ಸರ್ವೇ ಸಾಮಾನ್ಯವಾಗ್ಬಿಟ್ಟಿದೆ. ಹುಸಿ ಬಾಂಬ್ ಬೆದರಿಕೆಗಳು ಕೂಡ ಹೆಚ್ಚಾಗ್ತಾನೆ ಹೋಗ್ತಿದೆ. ಈ ಪ್ರಕರಣ ಸ್ವಲ್ಪ ಭಿನ್ನವಾಗಿ ಕಾಣಿಸ್ತಾ ಇದೆ. ಹೈದರಾಬಾದ್ ಅತ್ಯಾಚಾರ ಪ್ರಕರಣದಲ್ಲಿ ನ್ಯಾಯ ಕೊಡಿಸಬೇಕು, ಇಲ್ಲದಿದ್ರೆ ಸ್ಫೋಟಿಸ್ತೀವಿ ಅಂದ್ರೆ ಏನು ಅರ್ಥ ಅಂತ? ಮಧುಶ್ರೀ, ಈ ಹಿಂದೆ ಸಹಿತ ಇದೇ ರೀತಿ ಹಲವಾರು ಬಾರಿ ಬಾಂಬ್ ಥ್ರೆಟನಿಂಗ್ ಇಮೇಲ್ಗಳು ಬೆಂಗಳೂರಿನ ಹಲವಾರು ಶಾಲೆಗಳಿಗೆ ಬಂದಿತ್ತು. ಅದರಂತೆ ಈ ಸಲ ಕುಂಬಳಗೋಡು ಮತ್ತೆ ಆರ್ಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತದ್ದು ಮತ್ತೆ ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಹಲವಾರು ಶಾಲೆಗಳಿಗೆ ಒಂದು ಇಮೇಲ್ ಬಂದಿದೆ. ಇಮೇಲ್ ನಲ್ಲಿ ಪ್ರಮುಖವಾಗಿ ಅವರು ಮೆನ್ಷನ್ ಮಾಡಿರೋದೇನಂದ್ರೆ, ಹೈದರಾಬಾದ್ನಲ್ಲಿ ನಡೆದಿರುವಂತ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಕೊಟ್ಟಿಲ್ಲ ಅಂತ ಅಂದ್ರೆ ನಾವು ಆ ಶಾಲೆಗೆ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಒಂದು ಇಮೇಲ್ ಅನ್ನ ಮಾಡಿದ್ದಾರೆ. ಮತ್ತೆ ಕೆಲವೇ ದಿನಗಳ ಹಿಂದೆ ಪಾಸ್ಪೋರ್ಟ್ ಕಚೇರಿ ಮತ್ತೆ ಸಿಎಂ ಮನೆಗೆ, ಗೃಹ ಕಚೇರಿಗೂ ಸಹಿತ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಒಂದು ಥ್ರೆಟನಿಂಗ್ ಇಮೇಲ್ ಬಂತು. ಬಟ್ ಯಾವುದೇ ಈ ರೀತಿಯಾದಂತ ಒಂದು ಇಮೇಲ್ ಬಂದಂತ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರು ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ ಕರೆದುಕೊಂಡು ಹೋಗಿ ಆ ಒಂದು ಕಂಪ್ಲೀಟ್ ಆದಂತ ಥ್ರೆಟನ್ ಏರಿಯಾ ಇದೆ ಅದನ್ನ ಸ್ಯಾನಿಟೈಸ್ ಅಂತ ಹೇಳಿ ಕರೀತಾರೆ ಪೊಲೀಸ್ ಭಾಷೆಯಲ್ಲಿ. ಅಂದ್ರೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಅಲ್ಲಿ ಯಾವುದೇ ರೀತಿಯಾದಂತ ಬಾಂಬ್ ಆಗ್ಬೋದು ಅಥವಾ ಸ್ಫೋಟಕ ವಸ್ತುಗಳಾಗ್ಬೋದು ಯಾವುದು ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ಮೇಲೆ ಅಲ್ಲಿಯ ಅಥಾರಿಟಿಗಳಿಗೆ ಅದನ್ನ ಬಳಕೆ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಇವತ್ತು ಸಹಿತ ಹಂಗೆ ಆಗಿದೆ. ಸುಮಾರು 3 ಶಾಲೆಗಳಿಗೆ ಇದುವರೆಗೆ ಇರೋ ಮಾಹಿತಿ ಪ್ರಕಾರ ಆ 3 ಶಾಲೆಗಳಿಗೆ ಏನು ಥ್ರೆಟನ್ ಬಂದಿದೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಮತ್ತೊಂದ್ ಕಡೆ ಕೇಸನ್ನ ದಾಖಲು ಮಾಡಿಕೊಂಡು ಎಲ್ಲಿಂದ ಇಮೇಲ್ ಬಂದಿದೆ, ಯಾವ ಉದ್ದೇಶಕ್ಕೋಸ್ಕರ ಇಮೇಲ್ ಮಾಡ್ತಿದ್ದಾರೆ, ಇದು ಯಾಕೆ ಪಬ್ಲಿಕ್ ಅನ್ನ ಪ್ಯಾನಿಕ್ ಮಾಡ್ಲಿಕ್ಕೆ ಈ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂತ ಬಗ್ಗೆ ತನಿಖೆಯನ್ನ ಮಾಡಬೇಕಾಗತ್ತೆ. ಹಿಂದೆ ದಾಖಲಾದಂತ ಪ್ರಕರಣಗಳಲ್ಲಿ ಇದುವರೆಗೆ ತನಿಖೆ ತಾರ್ಕಿಕ ಅಂತ್ಯವನ್ನ ತಲುಪಿಲ್ಲ, ಅಂದ್ರೆ ಎಂಡ್ ಹೋಗಕ್ಕಾಗಿಲ್ಲ. ಈಗ ಏನಾಗುತ್ತೆ ಅನ್ನೋದನ್ನ ಕಾಯ್ದುಕೋಬೇಕು. ಓಕೆ, ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ. ಇನ್ನು ಅತ್ತ ಉಡುಪಿಯಲ್ಲೂ ಕೂಡ ಶಾಲೆಗಳಿಗೆ ಬಾಂಬ್ ಬೆದರಿಕೆ. ಉಡುಪಿಯ ವಿದ್ಯೋದಯ ಶಾಲೆಗೆ ಬಾಂಬ್ ಬೆದರಿಕೆ. ಶ್ರೀಕೃಷ್ಣ ಮಠದ ಪಕ್ಕದಲ್ಲಿರುವಂತಹ ವಿದ್ಯೋದಯ ಶಾಲೆ, ಇಲ್ಲೂ ಕೂಡ ಇಮೇಲ್ ಮುಖೇನವಾಗಿಯೇ ಬೆದರಿಕೆ ಸಂದೇಶವನ್ನ ಕಳುಹಿಸಲಾಗಿದೆ. ಬಾಂಬ್ ಪತ್ತೆ ದಳದಿಂದ ವಿದ್ಯೋದಯ ಶಾಲೆಯಲ್ಲಿ ಪರಿಶೀಲನೆ ನಡೆದಿದೆ. ಸ್ಫೋಟಕ ಪತ್ತೆಯಾಗದಿದ್ದರಿಂದ ಹುಸಿ ಬೆದರಿಕೆ ಅನ್ನೋದು ಇಲ್ಲೂ ಕೂಡ ದೃಢಪಟ್ಟಿದೆ. ಸಾಕಷ್ಟು ಬಾರಿ ಇದೇ ರೀತಿಯಾಗಿ ಹುಸಿ ಬಾಂಬ್ ಬೆದರಿಕೆ ಕರೆಗಳು ಬರುತ್ತೆ, ಇಮೇಲ್ ಬರುತ್ತೆ. ಸ್ಫೋಟಿಸ್ತೀವಿ ಅಂತ ಹೇಳಿ ಹೆದರಿಸಿ ಬೆದರಿಸುವಂತಹ ಕೆಲಸ ಆಗುತ್ತೆ. ಆದರೆ ಪೋಷಕರಿಗೆ ಏನಪ್ಪ ಆತಂಕ ಅಂದರೆ, ಇದೇ ಹುಸಿ ಬಾಂಬ್ ಬೆದರಿಕೆ ಇದೆಯಲ್ಲ, ಮುಂದೊಂದು ದಿನ ಅನಾಹುತಕ್ಕೇನಾದರೂ ಕಾರಣ ಆಗ್ಬಿಟ್ರೆ ಹೇಗೆ ಅನ್ನೋದು. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಜ್ವಲ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಉಡುಪಿಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗೆ ಈಗ ಹುಸಿ ಬಾಂಬ್ ಕರೆ ಬಂದಿರುವಂಥದ್ದು. ನಿನ್ನೆ ತಡರಾತ್ರಿ ಮೇಲ್ಗೆ ಹುಸಿ ಬಾಂಬ್ ಕರೆ ಬಂದಿರುವಂಥದ್ದು. ಬೆಳಿಗ್ಗೆ ಬಂದು ಶಾಲೆಯಲ್ಲಿ ಇಮೇಲ್ ಚೆಕ್ ಮಾಡ್ತಿರುವ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ನಾವೀಗ ಆ ಒಂದು ಶಾಲೆಯ ಪಕ್ಕದಲ್ಲಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ವಿದ್ಯೋದಯ ಪಬ್ಲಿಕ್ ಸ್ಕೂಲ್ ಅಂತ ಈ ಒಂದು ಸ್ಕೂಲಿಗೆ ನಿನ್ನೆ ತಡರಾತ್ರಿ ಒಂದು ಮೇಲ್ ಮೂಲಕ ಒಂದು ಹುಸಿ ಬಾಂಬ್ ಇದೆ ಒಂದು ಕರೆಯನ್ನು ಕೊಟ್ಟಿರುವಂಥದ್ದು. ಇಮೇಲ್ ಮುಖಾಂತರ ಒಂದು ಕರೆಯನ್ನು ನೀಡಿರುವಂಥದ್ದು. ತಕ್ಷಣ ಪೊಲೀಸ್ ಅಧಿಕಾರಿಗಳಿಗೆ, ಅಂದರೆ ಇಂದು
ಇರುವಂಥದ್ದು. ಬೆಳಿಗ್ಗೆ ಈ ಇಮೇಲ್ ಚೆಕ್ ಮಾಡುವ ಸಂದರ್ಭದಲ್ಲಿ ಈ ಒಂದು ಹುಸಿ ಬಾಂಬ್ ಬೆದರಿಕೆ ಬಂದಿರುವಂಥದ್ದು ಪ್ರಕರಣ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗ ಸ್ಥಳಕ್ಕೆ ದೌಡಾಯಿಸಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸಬಹುದು. ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು ಮತ್ತು ಪೊಲೀಸರು ಅಂದರೆ ಉಡುಪಿ ನಗರ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಈಗ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯ ಇವತ್ತು ಶಾಲೆಗೆ ರಜೆ ಇರೋದ್ರಿಂದ ಅಂದರೆ ಯಾವ ಕೂಡ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಇರಲಿಲ್ಲ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಆದರೆ ಪೊಲೀಸರು ಮಾತ್ರ ತಪಾಸಣೆಯನ್ನು ನಡೆಸ್ತಿದ್ದಾರೆ. ಅಂದರೆ ಮೇಲ್ ಮುಖಾಂತರ ಅಂದರೆ ವಿದ್ಯೋದಯ ಸಂಸ್ಥೆ ಏನಿದೆ ಇದೇ ಒಂದು ಪರ್ಟಿಕ್ಯುಲರ್ ಸ್ಕೂಲ್ಗೆ ಅಥವಾ ಇನ್ನೂ ಸಾಕಷ್ಟು ಸಂಸ್ಥೆಗಳಿರುವಂಥದ್ದು PU ಆಗಿರ್ಬೋದು, ಕನ್ನಡ ಮಾಧ್ಯಮ ಶಾಲೆಗಳಾಗಿರ್ಬೋದು, ಆ ಎಲ್ಲ ಶಾಲೆಗಳಿಗೂ ಕೂಡ ಬಂದಿದೆಯಾ ಎಂಬುದರ ಬಗ್ಗೆ ಕೂಡ ಪರಿಶೀಲನೆಯನ್ನು ಮಾಡ್ತಿರುವಂಥದ್ದು. ಸದ್ಯ ಪೊಲೀಸರು ಸ್ಥಳದಲ್ಲಿ ಬಿಟ್ಟು ಎಲ್ಲ ಅಂದರೆ ಹಾಸ್ಟೆಲ್ ಆಗಿರ್ಬೋದು ಅಥವಾ ಶಾಲಾ ಕೊಠಡಿಗಳು ಸ್ಟಾಫ್ ರೂಮ್ಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗಿರುವಂಥದ್ದು. ಸದ್ಯ ಪೊಲೀಸ್ ವಾಹನದಲ್ಲಿ ಸಾಕಷ್ಟು ಅಂದರೆ ಮಂಗಳೂರಿನಿಂದ ಬಾಂಬ್ ನಿಷ್ಕ್ರಿಯ ದಳ ತಂಡ ಕೂಡ ಬಂದು ಈಗ ಸ್ಥಳದಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸಕ್ಕೆ ಕೂಡ ಮುಂದಾಗಿದೆ. ಇದು ಸದ್ಯ ವಿದ್ಯೋದಯ ಶಾಲೆಯ ಚಿತ್ರಣ ಆಗಿರುವಂಥದ್ದು. ಮತ್ತು ಇದೇ ಒಂದು ವಿದ್ಯೋದಯ ಸಂಸ್ಥೆಗೆ ಸೇರುವಂಥ ಬೇರೆ ಬೇರೆ ಶಾಲೆಗಳಲ್ಲಿ ಕೂಡ ತಪಾಸಣೆ ಮಾಡುವಂಥ ಕೆಲಸಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಸದ್ಯ ಈಗ ಪೊಲೀಸ್ ಅಧಿಕಾರಿಗಳು ಬಾಂಬ್ ನಿಷ್ಕ್ರಿಯ ದಳದವರು ಸ್ಥಳದಲ್ಲೇ ಮೊಕ್ಕಾಮೊಡಿಗೆ ಪರಿಶೀಲನೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ. ಬೆಂಗಳೂರು ಮತ್ತು ಉಡುಪಿ ಸೇರಿದಂತೆ ಹಾಸನಕ್ಕೂ ಕೂಡ ಬಾಂಬ್ ಬೆದರಿಕೆ ಬಂದಿದೆ. ಹಾಸನದ ಹಲವು ಶಾಲಾ ಕಾಲೇಜುಗಳಿಗೆ ಬಾಂಬ್ ಬೆದರಿಕೆ. 3 ಶಾಲೆಗಳನ್ನು ಸ್ಫೋಟಿಸುವುದಾಗಿ ಬೆದರಿಕೆ ಇಮೇಲ್ ಬಂದಿದೆ. ವಿದ್ಯಾಸೌಧ ಪಬ್ಲಿಕ್ ಶಾಲೆ, ವಿದ್ಯಾಸೌಧ ಕಿಡ್ಸ್ ಶಾಲೆಗೆ ಇಮೇಲ್ ಬಂದಿದೆ. ವಿಜಯನಗರ ಇಂಡಸ್ಟ್ರಿಯಲ್ ಏರಿಯಾ KR ಪುರಂ ಶಾಲೆ ಮಧ್ಯಾಹ್ನ 1 ಗಂಟೆಗೆ ಸ್ಫೋಟಿಸುವುದಾಗಿ ಬೆದರಿಕೆಯನ್ನ ಇಮೇಲ್ ಮುಖೇನವಾಗಿ ಈ ದುಷ್ಕರ್ಮಿ ಹಾಕಿದ್ದಾನೆ ಅನ್ನೋದು ಗೊತ್ತಾಗಿದೆ. ಮಂಜೇಗೌಡ ಎಂಬುವರಿಗೆ ಸೇರಿದಂತಹ ವಿದ್ಯಾಸೌಧ ಶಾಲೆ ಈಗಾಗಲೇ ಶ್ವಾನದಳ ಮತ್ತು ಬಾಂಬ್ ಸ್ಕ್ವಾಡ್ ಬಂದು ಅಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ನಿನ್ನೆ ತಡರಾತ್ರಿಯೇ ಶಾಲೆಯಲ್ಲಿ ಬಾಂಬ್ ಸ್ಕ್ವಾಡ್ ಪರಿಶೀಲನೆಯನ್ನು ಮಾಡಿದೆ. ಈ ರೀತಿಯಾಗಿ ರಾಜ್ಯದ ಬೇರೆ ಬೇರೆ ಶಾಲೆಗಳನ್ನು ಮತ್ತು ಕಾಲೇಜುಗಳನ್ನು ಗುರಿಯಾಗಿಸಿಕೊಂಡು ಒಂದಷ್ಟು ಮಂದಿ ಕಿಡಿಗೇಡಿ ಕೃತ್ಯವನ್ನು ಎಸಗ್ತಾ ಇದ್ದಾರೆ. ಹುಸಿ ಬಾಂಬ್ ಬೆದರಿಕೆಯನ್ನು ಹಾಕುವ ಮೂಲಕ ಉಡುಪಿ, ಬೆಂಗಳೂರು ಮತ್ತು ಹಾಸನ 3 ಭಾಗಗಳಲ್ಲೂ ಕೂಡ 3 ಜಿಲ್ಲೆಗಳಲ್ಲೂ ಕೂಡ ಬೇರೆ ಬೇರೆ ಶಾಲೆಗಳಿಗೆ ಇಮೇಲ್ ಮೂಲಕವೇ ಬೆದರಿಕೆ ಕರೆ ಬಂದಿದೆ.